ಹಾಯ್. ಪೋನ್ ಪೋನ ಹೌದು, ಇವತ್ತು ಏನು ಮಾಡ್ತೀಯಾ ನೀನು? ಚೆಸ್ ಅಲ್ಲಿ ಪಾನ್ ಪಾನ್ ಇಡ್ತೀನಿ. ಎಲ್ಲ ಪಾನ್ಗಳು ಇಡ್ತೀಯಾ? ಓಕೆ ತಾಳು, ನಾನು ಓಪನ್ ಮಾಡ್ತೀನಿ ಬಿಡು. ಓಕೆ ತಾಳು. ಎತ್ತು. ಓಪನ್. ನಿಧಾನಕ್ಕೆ ಬಿಡು, ನಿಧಾನಕ್ಕೆ ಕೆಳಗಡೆ ಬಿಡು. ಎಲ್ಲ ಪಾನ್ ಕೆಳಗಡೆ ಇಡಪ್ಪ, ಒಂದೊಂದಾಗಿ. ನಿಲ್ಲಿಸ್ಬೇಕು ಯಾವಾಗಲೂ. ನಿಲ್ಲಿಸು, ಮಲಗಿಸ್ಬೇಡ, ನಿಲ್ಲಿಸು. ಹೇಗೆ ನಿಲ್ಲಿಸ್ತೀಯ ತೋರಿಸು. ಹಾಗೆ ಆ ಥರ ಎಲ್ಲನೂ ನಿಲ್ಲಿಸು. ಇವಾಗ ಏನು ಇಡ್ತಾ ಇದೀಯ ನೀನು? ಸೈನಿಕರನ್ನ ಇಡ್ತಾ ಇದೆಯಾ? ಸೈನಿಕರನ್ನೆಲ್ಲ ನೀಟಾಗಿ ಜೋಡಿಸು. ವೆರಿ ಗುಡ್. ಗುಡ್. ನೆಕ್ಸ್ಟ್ ಎಲ್ಲಿದ್ದಾನೆ ಸೈನಿಕ? ಜೋಡಿಸು. ವೆರಿ ನೈಸ್. ಹಾಂ, ಆನೆ ಎಲ್ಲಿಡಬೇಕು? ಓಯ್ ಸೂಪರ್. ಬಟ್ ಆ್ಯಕ್ಚುಲಿ ಆನೆಗಳನ್ನ ಚೆಸ್ ಬೋರ್ಡ್ ಮೇಲೆ ಎಲ್ಲಿಡಬೇಕು ತೋರಿಸು. ಕರೆಕ್ಟ್, ಇಡು. ಯಾವ ಮೂಲೆಯಲ್ಲಿ? ಯಾವ ಮೂಲೆಯಲ್ಲಿ? ನಿನ್ನ ಕಡೆ ಮೂಲೆಯಲ್ಲಿ. ವೈಟ್ ಸೈಡ್, ವೈಟ್ ಸೈಡ್. ಕರೆಕ್ಟ್. ಆಮೇಲೆ ಇನ್ನೊಂದು ಆನೆ ಎಲ್ಲಿ ಇಡ್ತೀಯಾ? ಎಸ್. ಆನೆ ಪಕ್ಕ ಏನಿಡಬೇಕು? ಎಸ್. ಓಕೆ, ವೆರಿ ನೈಸ್. ಇಡಿ ಇಡಿ, ಕುದುರೆ ಪಕ್ಕ ಒಂಟೆ ಇಡಿ. ವೆರಿ ನೈಸ್. ಇವಾಗ ಇಲ್ಲಿ 2 ಪಾನ್ ಇದೆಯಲ್ಲ, ಇವೆರಡು ಪಾನಲ್ಲಿ ರಾಜ ಯಾವುದು ತೋರಿಸು. ಕರೆಕ್ಟ್. ಇಡು. ರಾಜನ ಇಟ್ಟಿಯಾ? ಹಾಂ. ಇವಾಗ ರಾಣಿಯಲ್ಲಿ? ಬೇಕು. ವೆರಿ ನೈಸ್. ಇವಾಗ ಅದೇ ಥರ ಬ್ಲ್ಯಾಕ್ ಮನೆಗಳನ್ನು ಇಡ್ತೀಯಾ? ಸೂಪರ್. ಇಟ್ಕೊಂಡು ಹೋಗು ಸೈನಿಕರನ್ನೆಲ್ಲ. ಪಕ್ಕ ಪಕ್ಕನೇ ಇಡ್ಬೇಕಂತೇನಿಲ್ಲ, ಆ ಲೈನಲ್ಲಿ ಎಲ್ಲಿ ಬೇಕಾದ್ರೂ ಇಡ್ಬೋದು. ವಾವ್. Once they keep all the pawns, rooks, bishops and all the pawns on one side, please encourage them to keep it similarly on the other side also. Very good. This helps in remembering the order. Repetition is always good for kids of this age. Let them take their own sweet time. Help them very less when it comes to repetition, so that they can try and recollect. Nice. And their memory can be exercised while they are doing the same on the opposite side. It is an interesting activity. ಕುದುರೆ ಪಕ್ಕ ಏನಿಟ್ಟೆ? ಸೂಪರ್ ಸೂಪರ್. ರಾಜ ರಾಣಿ ನಿಟ್ಟಾಯ್ತಾ? ಸೂಪರ್. ಇವಾಗ ನಮ್ಮ ಭಾರ್ಗವ ಚೆಸ್ ಬೋರ್ಡಲ್ಲಿ ಪಾನ್ ಜೋಡ್ಸೋದು ಕಲ್ತಿದ್ದಾನೆ. ವೆರಿ ನೈಸ್. ಹೌದಾ? ಓಕೆ, ಬಾಯ್.